ಹಾಯ್ ಸ್ನೇಹಿತರೆ, KSP ವಿಜಯಪುರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಸೆಪ್ಟೆಂಬರ್ 5 ಮತ್ತು 6ನೇ ತಾರೀಕಿನ ಪ್ರಮುಖ ಪ್ರಚಲಿತ ಘಟನೆಗಳ ಪ್ರಶ್ನೆ ಉತ್ತರಗಳನ್ನು ನೋಡೋಣ. ಯಾರು ಚಾನಲ್ಗೆ ಹೊಸದಾಗಿ ಭೇಟಿ ನೀಡಿದ್ದೀರಿ ಅವರು ಕೆಳಗಡೆ ಕಾಣಿಸ್ತಾ ಇರುವ ಸಬ್ಸ್ಕ್ರೈಬರ್ ಬಟನನ್ನು ಕ್ಲಿಕ್ ಮಾಡಿ, ಹಾಗೆ ಬಾಜು ಇರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಹಾಕುವಂತಹ ಪ್ರತಿಯೊಂದು ವಿಡಿಯೋಗಳು ಬಂದು ನಿಮಗೆ ತಲುಪುತ್ತದೆ. ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮೊದಲನೆಯ ಪ್ರಶ್ನೆ, 2024ರ ಪ್ಯಾರಿಸ್ ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಮಹಿಳೆಯರ 400 ಮೀಟರ್ T20 ಈವೆಂಟ್ನಲ್ಲಿ ದೀಪ್ತಿ ಜೀವನಜಿ ಇವರು ಯಾವ ಪದಕವನ್ನು ಗೆದ್ದಿದ್ದಾರೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ. ಯಾವುದ್ರಿ? ಕಂಚಿನ ಪದಕವನ್ನು, ಅಂದರೆ ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ದೀಪ್ತಿ ಜೀವನಜಿ ಇವರು ಕಂಚಿನ ಪದಕವನ್ನು ಪಡೆದುಕೊಂಡಿದ್ದಾರೆ. ಅದು 400 ಮೀಟರ್ ಓಟದಲ್ಲಿ. ಹಾಗಾದರೆ ಚಿನ್ನ ಮತ್ತು ಬೆಳ್ಳಿಯ ಪದಕ, ಯಾವುದೇ ಚಿನ್ನ ಮತ್ತು ಬೆಳ್ಳಿಯ ಪದಕವನ್ನು ಪಡೆದುಕೊಂಡವರು ಯಾರಪ್ಪ ಅಂತ ನೋಡೋಣ. ಚಿನ್ನದ ಪದಕವನ್ನು, ಅಂದರೆ ಉಕ್ರೇನ್ ಓಟಗಾರ್ತಿ, ಉಕ್ರೇನ್ ದೇಶದ ಓಟಗಾರ್ತಿ ಯಾರೇ? ಯೂಲಿಯಾ ಶುಲೈರ್ ಇವರು ಚಿನ್ನದ ಪದಕವನ್ನು ಪಡೆದುಕೊಂಡಿದ್ದಾರೆ. ಯಾರೇ? ಯೂಲಿಯಾ ಶುಲೈರ್ ಇವರು ಚಿನ್ನದ ಪದಕವನ್ನು ಪಡೆದುಕೊಂಡಿದ್ದಾರೆ. ಇವರು ಉಕ್ರೇನ್ ದೇಶದ ಆಟಗಾರ್ತಿ. ನೆಕ್ಸ್ಟ್, ಈಗ ಬೆಳ್ಳಿ ಪದಕವನ್ನು ಪಡೆದುಕೊಂಡವರು ಯಾರಪ್ಪ ಅಂತ ಕೇಳಿದ್ರೆ ತುರ್ಕಿಯ ದೇಶದ ಎಸೆಲ್ ವಡ್ಡರ್. ಯಾರಿ? ಎಸೆಲ್ ವಡ್ಡರ್ ಇವರು ಬೆಳ್ಳಿಯ ಪದಕವನ್ನು ಪಡೆದುಕೊಂಡಿದ್ದಾರೆ. ನೆಕ್ಸ್ಟ್, ಭಾರತ ದೀಪ್ತಿ ಜೀವನಜಿ ಇವರು ಕಂಚಿನ ಪದಕವನ್ನು ಪಡೆದುಕೊಂಡಿದ್ದಾರೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ ಸ್ನೇಹಿತರೆ. ಯಾವ ಸಂಸ್ಥೆಯು ಇತ್ತೀಚೆಗೆ ಭಾರತ್ ಅಭಿವೃದ್ಧಿ ನವೀಕರಣ ಬದಲಾಗುತ್ತಿರುವ ಜಾಗತಿಕ ಸನ್ನಿವೇಶದಲ್ಲಿ ಭಾರತ ವ್ಯಾಪಾರ ಅವಕಾಶಗಳು ವರದಿಯನ್ನು ಬಿಡುಗಡೆ ಮಾಡಿದೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಎ. ಯಾವುದ್ರದು? ವಿಶ್ವ ಬ್ಯಾಂಕ್ವು ಭಾರತ ಅಭಿವೃದ್ಧಿ ನವೀಕರಣ ಬದಲಾಗುತ್ತಿರುವ ಜಾಗತಿಕ ಸನ್ನಿವೇಶದಲ್ಲಿ ಭಾರತದ ವ್ಯಾಪಾರ ಅವಕಾಶಗಳ ವರದಿಯನ್ನು ಬಿಡುಗಡೆ ಮಾಡಿದೆ. ಜಾಗತಿಕ ಪರಿಸ್ಥಿತಿಗಳ ಸಾಲಿನ ಹೊರತಾಗಿಯೂ ಭಾರತದ ಮಧ್ಯಮ ಅವಧಿಯ ದೃಷ್ಟಿಕೋನವು ಸಕಾರಾತ್ಮಕವಾಗಿದೆ ಎಂದು ವಿಶ್ವ ಬ್ಯಾಂಕ್ ತಿಳಿಸಿದೆ. ನೆಕ್ಸ್ಟ್, 2024ರ ಆರ್ಥಿಕ ವರ್ಷದಲ್ಲಿ ಭಾರತದ ಬೆಳವಣಿಗೆಯು ಶೇಕಡ 7% ತಲುಪುತ್ತದೆ ಮತ್ತು 2025 ಮತ್ತು 26ನೇ ಸಾಲಿನಲ್ಲಿ ಮತ್ತು 2026 ಮತ್ತು 2027ರಲ್ಲಿ ಪ್ರಬಲವಾಗುತ್ತದೆ ಎಂದು ವಿಶ್ವ ಬ್ಯಾಂಕ್ ತಿಳಿಸಿದೆ. ನೆಕ್ಸ್ಟ್, ವಿಶ್ವ ಬ್ಯಾಂಕ್ 3 ಸೆಪ್ಟೆಂಬರ್ 2024ರಂದು ಭಾರತ್ ಅಭಿವೃದ್ಧಿ ಅಪ್ಡೇಟ್ ಬದಲಾಗುತ್ತಿರುವ ಜಾಗತಿಕ ಸನ್ನಿವೇಶದಲ್ಲಿ ಭಾರತದ ವ್ಯಾಪಾರ ಅವಕಾಶಗಳು ವರದಿಯನ್ನು ಬಿಡುಗಡೆ ಮಾಡಿದೆ. ನೆಕ್ಸ್ಟ್ ಪ್ರಶ್ನೆ, ಯಾವ ರಾಜ್ಯ ಅಸೆಂಬ್ಲಿ ಇತ್ತೀಚೆಗೆ ಶೂನ್ಯ ಅವರ್ ಅನ್ನು ಪ್ರಾರಂಭಿಸುವ ಮೂಲಕ ಹೊಸ ಶಾಸಕಾಂಗ ಪದ್ಧತಿಯನ್ನು ಪರಿಚಯಿಸಿದೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ. ಯಾವುದ್ರಿ? ಹಿಮಾಚಲ ಪ್ರದೇಶವು ಶೂನ್ಯ ಅವರ್ ಅನ್ನು ಪ್ರಾರಂಭಿಸಿದೆ. ಹಿಮಾಚಲ ಪ್ರದೇಶ ವಿಧಾನಸಭೆಯು ತನ್ನ ಕಲಾಪದಲ್ಲಿ ಮೊದಲ ಬಾರಿಗೆ ಶೂನ್ಯ ಸಮಯವನ್ನು ಪರಿಚಯಿಸಿದೆ. ಯಾವುದ್ರಿ? ಹಿಮಾಚಲ ಪ್ರದೇಶವು ವಿಧಾನಸಭೆಯು ತನ್ನ ಕಲಾಪದಲ್ಲಿ ಮೊದಲ ಬಾರಿಗೆ ಶೂನ್ಯ ಅವರನ್ನು ಪರಿಚಯಿಸಿದೆ. ಹಿಮಾಚಲ ಪ್ರದೇಶ ಅಸೆಂಬ್ಲಿ ಸ್ಪೀಕರ್, ಹಿಮಾಚಲ ಪ್ರದೇಶದ ಸ್ಪೀಕರ್ ಯಾರೇ? ಕುಲದೀಪ್ ಸಿಂಗ್. ಯಾರೇ? ಕುಲದೀಪ್ ಸಿಂಗ್ ಹಿಮಾಚಲ ಪ್ರದೇಶದ ರಾಜ್ಯಪಾಲರು. ಪಟಾನಿಯಾ ಅವರು ಸೆಪ್ಟೆಂಬರ್ 3, 2024ರಂದು ಮಾನ್ಸೂನ್ ಅಧಿವೇಶನದ ಪ್ರಾರಂಭದಲ್ಲಿ ಅದರ ಪರಿಚಯವನ್ನು ಘೋಷಿಸಿದರು. ನೆಕ್ಸ್ಟ್, ಈಗ ಶೂನ್ಯ ಅವರ್ ಅಂದರೆ ಏನಪ್ಪ ಅಂದ್ರೆ ಶೂನ್ಯ ಸಮಯವು ಪ್ರಶ್ನೋತ್ತರ ಸಮಯದ ನಂತರ, ಅಂದರೆ 12:30 PM ಅಂದರೆ 12
30 PM ಪ್ರಾರಂಭವಾಗುತ್ತದೆ ಮತ್ತು 30 ನಿಮಿಷಗಳವರೆಗೆ ಇರುತ್ತದೆ. ಇದು ಶೂನ್ಯ ಸಮಯವು ಕೇವಲ 30 ನಿಮಿಷಗಳು ಮಾತ್ರ ಶೂನ್ಯ ಅವರ್ ಕಂಡುಬರುತ್ತದೆ. ಶೂನ್ಯ ವೇಳೆಯಲ್ಲಿ ಸದಸ್ಯರು ಸಾರ್ವಜನಿಕ ಪ್ರಾಮುಖ್ಯತೆಯ ತುರ್ತು ವಿಷಯಗಳನ್ನು ಪ್ರಸ್ತಾಪಿಸಬಹುದು. ಈ ಶೂನ್ಯ ವೇಳೆಯಲ್ಲಿ ಸದಸ್ಯರು ಸಾರ್ವಜನಿಕ ಪ್ರಾಮುಖ್ಯತೆಯ ತುರ್ತು ವಿಷಯಗಳನ್ನು ಪ್ರಸ್ತಾಪಿಸಬಹುದು. ಪ್ರತಿಯೊಬ್ಬ ಸದಸ್ಯರು ಮಾತನಾಡಲು ಸಮಯ 1 ನಿಮಿಷವನ್ನು ಪಡೆಯುತ್ತಾರೆ. ಪ್ರತಿಯೊಬ್ಬ ಸದಸ್ಯರು ಮಾತನಾಡಲು ಸುಮಾರು 1 ನಿಮಿಷವನ್ನು ಪಡೆದುಕೊಳ್ಳುತ್ತಾರೆ. ನೆಕ್ಸ್ಟ್, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಸಿ, ಕರ್ನಾಟಕ. ಕರ್ನಾಟಕ ರಾಜ್ಯದಲ್ಲಿ ಬಂಡೀಪುರ ಹುಲಿ ಸಂರಕ್ಷಣಾ ಪ್ರದೇಶ ಕಂಡುಬರುತ್ತದೆ. ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶವು ಕರ್ನಾಟಕದ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಎಲ್ಲರಿ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಈ ಮೀಸಲು ಮೈಸೂರು ಸಾಮ್ರಾಜ್ಯದ ಅರಸರಿಗೆ ಒಂದು ಕಾಲದಲ್ಲಿ ಬೇಟೆಯಾಡುವಂತಹ ಸ್ಥಳವಾಗಿತ್ತು. ಅದು ಯಾವುದ್ರಿ? ಬಂಡೀಪುರ ರಾಷ್ಟ್ರೀಯ ಉದ್ಯಾನವನದಲ್ಲ, ಅದು ಮೊದಲು ಮೈಸೂರು ರಾಜ್ಯದ ಅರಸರಿಗೆ ಒಂದು ಬೇಟೆಯಾಡುವಂತಹ ಸ್ಥಳವಾಗಿತ್ತು. ಈ ಮೈಸೂರು ಮಹಾರಾಜರು 1931ರಲ್ಲಿ ವೇಣುಗೋಪಾಲ್ ವನ್ಯಜೀವಿ ಉದ್ಯಾನವನವಾಗಿ ಸ್ಥಾಪಿಸಿದರು. ಈಗ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ್ನು ಮೊದಲ ಬಾರಿಗೆ ಮೈಸೂರು ರಾಜರು ವೇಣುಗೋಪಾಲ್ ವನ್ಯಜೀವಿ ಉದ್ಯಾನವನವಾಗಿ ಸ್ಥಾಪಿಸಿದರು ಮತ್ತು 1973ರಲ್ಲಿ ಪ್ರಾಜೆಕ್ಟ್ ಟೈಗರ್ ಅಡಿಯಲ್ಲಿ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶವಾಗಿ ವಿಸ್ತರಿಸಲಾಯಿತು. ಹುಲಿ ದಿನ ಯಾವಾಗ ಕೇಳಪ್ಪ ಅಂದರೆ ಜುಲೈ 29. ಯಾವುದ್ರಿ? ಜುಲೈ 29ರಂದು ಹುಲಿ ದಿನವಾಗಿ ಆಚರಿಸಲಾಗುತ್ತದೆ. ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರುವಂಥ ರಾಜ್ಯ ಕೇಳಿದ್ರೆ ಮಧ್ಯಪ್ರದೇಶ. ಯಾವುದ್ರಿ? ಮಧ್ಯಪ್ರದೇಶ 785 ಹುಲಿಗಳು. 2ನೇ ಸ್ಥಾನ ಕರ್ನಾಟಕ. ಯಾವುದ್ರಿ? ಕರ್ನಾಟಕ. ಕರ್ನಾಟಕದಲ್ಲಿ ಹುಲಿಗಳ ಸಂಖ್ಯೆ ಕೇಳಿದರೆ 563. ಎಷ್ಟ್ರಿ? 563. 3ನೇ ಸ್ಥಾನ ಉತ್ತರಾಖಂಡ. 560 ಹುಲಿಗಳು ಕಂಡು ಬರುತ್ತವೆ. 4ನೇದು ಯಾವುದ್ರಿ? ಮಹಾರಾಷ್ಟ್ರ. 4ನೇದು ಯಾವುದು? ಮಹಾರಾಷ್ಟ್ರ. ಅಲ್ಲಿ ಕಂಡು ಬರುವಂಥ ಹುಲಿಗಳ ಸಂಖ್ಯೆ 444 ಹುಲಿಗಳು ಕಂಡು ಬರುತ್ತವೆ. ನೆಕ್ಸ್ಟ್, ಜಾನುವಾರು ಮತ್ತು ಅಕ್ಕಿ ವ್ಯವಸ್ಥೆಗಳಲ್ಲಿ ಮೀಥೇನ್ ಹೊರಸೂಸುವಿಕೆ ಎಂಬ ಶೀರ್ಷಿಕೆಯ ವರದಿಯನ್ನು ಯಾವ ಸಂಸ್ಥೆ ಬಿಡುಗಡೆ ಮಾಡಿದೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, FAO, ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಜೇಷನ್. ಈ ಸಂಸ್ಥೆಯು ಜಾನುವಾರು ಮತ್ತು ಅಕ್ಕಿ ವ್ಯವಸ್ಥೆಗಳಲ್ಲಿ ಮೀಥೇನ್ ಹೊರಸೂಸುವಿಕೆ ಎಂಬ ಶೀರ್ಷಿಕೆಯ ವರದಿಯನ್ನು ಬಿಡುಗಡೆ ಮಾಡಿದೆ. ವಿಶ್ವಸಂಸ್ಥೆ ಆಹಾರ ಮತ್ತು ಕೃಷಿ ಸಂಸ್ಥೆ ಅಂದರೆ FAO, ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಜೇಷನ್. ಜಾನುವಾರು ಮತ್ತು ಅಕ್ಕಿ ವ್ಯವಸ್ಥೆಗಳಲ್ಲಿ ಮೀಥೇನ್ ಹೊರಸೂಸುವಿಕೆ ಮೂಲಗಳು, ಪ್ರಮಾಣೀಕರಣ, ತಗ್ಗಿಸುವಿಕೆ ಮತ್ತು ಮೆಟ್ರಿಕ್ಸ್ ವರದಿಗಳನ್ನು ಇತ್ತೀಚೆಗೆ FAO ಬಿಡುಗಡೆ ಮಾಡಿದೆ. ಮಾನವ ಚಟುವಟಿಕೆಗಳಿಂದ ಉಂಟಾದ ಸರಿಸುಮಾರು 32% ಮೀಥೇನ್ ಹೊರಸೂಸುವಿಕೆಯು ಮೆಲುಕು ಹಾಕುವ ಜಾನುವಾರುಗಳ ಎಂಟರಿಟಿಕ್ ಹುದುಗುವಿಕೆ ಮತ್ತು ವಿಶ್ವದಾದ್ಯಂತ ಗೊಬ್ಬರ ವ್ಯವಸ್ಥೆಗಳ ನಿರ್ವಹಣೆಯ ಸಮಯದಲ್ಲಿ ಸೂಕ್ಷ್ಮಜೀವಿಯ ಪ್ರಕ್ರಿಯೆಗಳಿಂದ ಉಂಟಾಗುತ್ತದೆ ಎಂದು ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಜೇಷನ್ ಬಹಿರಂಗಪಡಿಸಿದೆ. ವಿಶ್ವಸಂಸ್ಥೆ ಸ್ಥಾಪನೆಯಾಗಿದ್ದು ಕೇಳಿದ್ರೆ 1945 ಅಕ್ಟೋಬರ್ 24ರಂದು ಸ್ಥಾಪಿಸಲಾಯಿತು. ವಿಶ್ವಸಂಸ್ಥೆಯ ಕೇಂದ್ರ ಕಚೇರಿ ಅಮೆರಿಕಾದ ನ್ಯೂಯಾರ್ಕ್. ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಭಾರತದ ರಾಷ್ಟ್ರಪತಿಗಳು ಮಹಾರಾಷ್ಟ್ರದ ಯಾವ ಜಿಲ್ಲೆಯಲ್ಲಿ ವಿಶ್ವಶಾಂತಿ ಬುದ್ಧ ವಿಹಾರವನ್ನು ಉದ್ಘಾಟಿಸಿದರು?
ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಸಿ. ಎಲ್ಲರದು ಲಾತೂರಿನಲ್ಲಿ ಭಾರತದ ರಾಷ್ಟ್ರಪತಿಗಳು ವಿಶ್ವಶಾಂತಿ ಬುದ್ಧ ವಿಹಾರವನ್ನು ಉದ್ಘಾಟಿಸಿದರು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಲಾತೂರ್ ಜಿಲ್ಲೆಯ ಉದ್ಗಿರ್ನಲ್ಲಿ ವಿಶ್ವಶಾಂತಿ ಬುದ್ಧ ವಿಹಾರವನ್ನು ಉದ್ಘಾಟಿಸಿದರು. ನೆಕ್ಸ್ಟ್, ರಾಜ್ಯಪಾಲರು. ಮಹಾರಾಷ್ಟ್ರದ ರಾಜ್ಯಪಾಲ ಯಾರಪ್ಪ ಅಂತ ಕೇಳಿದರೆ ಸಿ ಪಿ ರಾಧಾಕೃಷ್ಣನ್, ಮುಖ್ಯಮಂತ್ರಿ ಏಕನಾಥ್ ಶಿಂದೆ ಮತ್ತು ಇತರ ನಾಯಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ನೆಕ್ಸ್ಟ್, ಕರ್ನಾಟಕದ ಕಲಬುರಗಿಯಲ್ಲಿ ಬುದ್ಧ ವಿಹಾರದ ಪ್ರತಿರೂಪವಾಗಿದ್ದು, ಅಂದರೆ ಲಾತೂರಿನಲ್ಲಿ ನಿರ್ಮಾಣ ಮಾಡಿರುವಂತಹ ಬುದ್ಧ ವಿಹಾರದ ಪ್ರತಿಮೆ ಇದಲ್ಲ, ಇದು ಕರ್ನಾಟಕದಲ್ಲಿರುವಂತಹ ಕಲಬುರಗಿ ಜಿಲ್ಲೆಯ ಬುದ್ಧ ವಿಹಾರದ ಪ್ರತಿರೂಪವಾಗಿದೆ ಅಂತ ಹೇಳಿದ್ದಾರೆ. ಇದು 15 ಹೆಕ್ಟೇರ್ಗಳಲ್ಲಿ ಹರಡಿದೆ. ಎಷ್ಟು ರೀ? 15 ಹೆಕ್ಟೇರ್ಗಳಲ್ಲಿ ಹರಡಿದೆ. ಇದು 1200 ಅನುಯಾಯಿಗಳಿಗೆ ಧ್ಯಾನ ಕೇಂದ್ರವನ್ನು ಹೊಂದಿದೆ ಮತ್ತು ಅದರ ಮುಖ್ಯ ದ್ವಾರವು ಸಾಂಚಿ ಸ್ತೂಪದಿಂದ ಪ್ರೇರಿತವಾಗಿದೆ. ಯಾವುದ್ರಿ? ಸಾಂಚಿ ಸ್ತೂಪದಿಂದ ಪ್ರೇರಿತವಾಗಿದೆ. ನೆಕ್ಸ್ಟ್ ಪ್ರಶ್ನೆ, ಪೋಷಣ್ ಟ್ರ್ಯಾಕರ್ ಉಪಕ್ರಮಕ್ಕಾಗಿ ಆಡಳಿತ 2024ಗಾಗಿ ಯಾವ ಸಚಿವಾಲಯವು ಇತ್ತೀಚೆಗೆ ರಾಷ್ಟ್ರೀಯ ಪ್ರಶಸ್ತಿಯನ್ನು ಗೆದ್ದಿದೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ. ಪೋಷಣ್ ಟ್ರ್ಯಾಕರ್ ಉಪಕ್ರಮಕ್ಕಾಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯವು ಆಡಳಿತ 2024 ಚಿನ್ನಗಾಗಿ ರಾಷ್ಟ್ರೀಯ ಪ್ರಶಸ್ತಿಯನ್ನು ಗೆದ್ದಿದೆ. ಪೋಷಣ್ ಟ್ರ್ಯಾಕರ್ ಸರಿಯಾದ ಪೋಷಣೆಯನ್ನು ಖಚಿತಪಡಿಸಿಕೊಳ್ಳಲು ನೈಜ ಸಮಯದ ಡೇಟಾ ಮತ್ತು WHO ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಬೆಳವಣಿಗೆಯ ಚಾರ್ಟ್ಗಳನ್ನು ಬಳಸಿಕೊಂಡು 0 ರಿಂದ 6 ವರ್ಷದ ವಯಸ್ಸಿನ ಮಕ್ಕಳ ಬೆಳವಣಿಗೆಯನ್ನು ಮೇಲ್ವಿಚಾರಣೆ ಮಾಡುತ್ತಾರೆ. ಹಾಗಾದರೆ ಪ್ರಸ್ತುತ ಕೇಂದ್ರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯದ ಸಚಿವರು ಯಾರಪ್ಪ ಅಂತ ಕೇಳಿದ್ರೆ ಅನ್ನಪೂರ್ಣ ಸಿಂಗ್. ಅದು ಕರ್ನಾಟಕದಲ್ಲಿ ಬಂತಪ್ಪ ಅಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್. ನೆಕ್ಸ್ಟ್ ಪ್ರಶ್ನೆಗಳನ್ನು ಸ್ನೇಹಿತರೆ, ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಕೋನ್ಯಾಕ್ಸ್ ಯಾವ ರಾಜ್ಯದ ಅತಿ ದೊಡ್ಡ ಬುಡಕಟ್ಟುಗಳು ಕಂಡು ಬರುತ್ತದೆ ಅಂತ ಕೇಳಿದ್ದಾರೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕೇಳಿದರೆ ಆಪ್ಷನ್ಸ್ ಎ. ಯಾವುದ್ರಿ? ನಾಗಾಲ್ಯಾಂಡ್ ರಾಜ್ಯದಲ್ಲಿ ಕೋನ್ಯಾಕ್ಸ್ ಎಂಬ ದೊಡ್ಡ ಬುಡಕಟ್ಟು ಜನಾಂಗ ಕಂಡುಬರುತ್ತದೆ. ಕೋನ್ಯಾಕ್ ಬುಡಕಟ್ಟು ನಾಗಾಲ್ಯಾಂಡ್ನಲ್ಲಿ ಕಂಡುಬರುತ್ತದೆ. ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗವು ಸಂವಿಧಾನದ ಸಂಸ್ಥೆಯಲ್ಲಿ ಬರುತ್ತದೆ. ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗವು ಕೂಡ ಸಂವಿಧಾನಿಕ ಸಂಸ್ಥೆಗಳಲ್ಲಿ ಬರುತ್ತದೆ. ಇದು ನಮ್ಮ ಸಂವಿಧಾನದಲ್ಲಿ 338A ವಿಧಿಯಲ್ಲಿ ಬರುತ್ತದೆ. ಯಾವುದ್ರಿ? ಬುಡಕಟ್ಟು ಎಂಬ ಪದವು ಸಂವಿಧಾನದ 338A ವಿಧಿಗೆ ಬರುತ್ತದೆ. ನೆಕ್ಸ್ಟ್, ಭಾರತದಲ್ಲಿ ಸುಮಾರು 550 ಬುಡಕಟ್ಟುಗಳಿವೆ. ಭಾರತದಲ್ಲಿ ಸುಮಾರು 550 ಬುಡಕಟ್ಟು ಸಮುದಾಯಗಳು ಕಂಡು ಬರುತ್ತವೆ. ನೆಕ್ಸ್ಟ್, 2021ರ ಜನಗಣತಿಯ ಪ್ರಕಾರ ದೇಶದ ಒಟ್ಟು ಜನಸಂಖ್ಯೆಯ ಶೇಕಡಾ ಬುಡಕಟ್ಟು ಜನಾಂಗದವರು ಕಂಡುಬರುವುದು 8.6% ಬುಡಕಟ್ಟು ಜನಾಂಗದವರು ಕಂಡು ಬರುತ್ತಾರೆ. ನೆಕ್ಸ್ಟ್, ಅಂಡಮಾನ್ ಮತ್ತು ನಿಕೋಬಾರ್ನಲ್ಲಿ ಕಂಡುಬರುವ ಜಾರ್ವಾ ಭಾರತದ ಅತ್ಯಂತ ಹಳೆಯ ಬುಡಕಟ್ಟು. ಕ್ವಶನ್ ಕೇಳ್ತಾನೆ, ಭಾರತದ ಅತ್ಯಂತ ಹಳೆಯ ಬುಡಕಟ್ಟು ಯಾವುದಪ್ಪ ಅಂತ ಕೇಳಿದರೆ ಅದು ಜಾರ್ವಾ. ಯಾವುದ್ರಿ? ಜಾರ್ವಾ.
ಈ ಜಾರ್ವಾ ಬುಡಕಟ್ಟು ಸಮುದಾಯ ಕಂಡುಬರುವುದು ಎಲ್ಲಿಪ್ಪ ಅಂತ ಕೇಳಿರೋದು ಅಂಡಮಾನ್ ಮತ್ತು ನಿಕೋಬಾರ್. ಎಲ್ಲಿ? ಅಂಡಮಾನ್ ಮತ್ತು ನಿಕೋಬಾರ್ನಲ್ಲಿ ಕಂಡುಬರುವಂತಹ ಬುಡಕಟ್ಟು ಸಮುದಾಯವಾಗಿದೆ. ಬುಡಕಟ್ಟುಗಳು ಬುಡಕಟ್ಟು ವ್ಯವಹಾರಗಳ ಸಚಿವಾಲಯದ ಅಡಿಯಲ್ಲಿ ಬರುತ್ತದೆ. ಈ ಬುಡಕಟ್ಟು ಸಮುದಾಯವು ಯಾವ ಸಚಿವಾಲಯದಲ್ಲಿ ಬರುತ್ತದೆ ಅಂತ ಕ್ವಶನ್ ಕೇಳಿದರೆ ಅದು ಬುಡಕಟ್ಟು ವ್ಯವಹಾರಗಳ ಸಚಿವಾಲಯದಲ್ಲಿ ಕಂಡುಬರುತ್ತದೆ. ನೆಕ್ಸ್ಟ್ ಪ್ರಶ್ನೆ ಸ್ನೇಹಿತರೆ, ತಂಬಾಕು ಮಂಡಳಿಯ ಪ್ರಧಾನ ಕಚೇರಿ ಎಲ್ಲಿದೆ? ತಂಬಾಕು ಮಂಡಳಿಯ ಪ್ರಧಾನ ಕಚೇರಿ ಎಲ್ಲಿ ಕಂಡುಬರುತ್ತಪ್ಪ ಅಂತ ಕೇಳಿದರೆ ಗುಂಟೂರು. ಎಲ್ಲಿ? ಗುಂಟೂರು. ಇದು ಆಂಧ್ರ ಪ್ರದೇಶದಲ್ಲಿ ಬರುವಂತಹ ಸ್ಥಳ. ತಂಬಾಕು ಮಂಡಳಿಯ ಪ್ರಧಾನ ಕಚೇರಿಯು ಆಂಧ್ರ ಪ್ರದೇಶದ ಗುಂಟೂರಿನಲ್ಲಿದೆ. ಇದು ದೇಶದಲ್ಲಿಯೇ ಉತ್ಪಾದನೆಯಾಗುವ ತಂಬಾಕನ್ನು ಉತ್ತೇಜಿಸುವುದು ಮತ್ತು ಉದ್ಯಮದ ಅಭಿವೃದ್ಧಿಗಾಗಿ. ನೆಕ್ಸ್ಟ್, ತಂಬಾಕಿನಲ್ಲಿರುವಂತಹ ಆಮ್ಲ ಕೇಳಿದ್ರೆ ಗ್ಲೋಬಟಿಕ್. ಯಾವುದ್ರಿ? ಗ್ಲೋಬಟಿಕ್. ಅತಿ ಹೆಚ್ಚು ತಂಬಾಕನ್ನು ಬೆಳೆಯುವಂಥ ದೇಶ ಕೇಳಿದ್ರೆ ಅದು ಚೀನಾ ದೇಶ. ಯಾವುದ್ರಿ? ಚೀನಾ ದೇಶ. ನೆಕ್ಸ್ಟ್, ಪ್ರಯೋಗಾಲಯಗಳಲ್ಲಿ ಹಣ್ಣಿನ ಅಂಗಾಂಶಗಳನ್ನು ಬೆಳೆಯಲು ಯಾವ ದೇಶವು ಪ್ರವರ್ತಕ ಪ್ರಯತ್ನಗಳನ್ನು ನಡೆಸುತ್ತಿದೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಪ್ಪ ಅಂತ ಕೇಳಿದ್ರೆ ನ್ಯೂಜಿಲ್ಯಾಂಡ್. ಯಾವುದ್ರಿ? ನ್ಯೂಜಿಲ್ಯಾಂಡ್. ಆಪ್ಷನ್ಸ್ ಬಿ ಇದಕ್ಕೆ ಸರಿಯಾದಂತಹ ಉತ್ತರ. ನ್ಯೂಜಿಲ್ಯಾಂಡ್ನಲ್ಲಿ ಸಸ್ಯ ಮತ್ತು ಆಹಾರ ಸಂಶೋಧನೆಯ ವಿಜ್ಞಾನಿಗಳು ಹವಾಮಾನ ಬದಲಾವಣೆಯಿಂದ ಉಂಟಾಗುವ ಬೆಳೆಯುತ್ತಿರುವ ಆಹಾರ ಭದ್ರತೆಯ ಕಾಳಜಿಗಳನ್ನು ಪರಿಹರಿಸಲು ಪ್ರಯೋಗಾಲಯಗಳಲ್ಲಿ ಹಣ್ಣಿನ ಅಂಗಾಂಶವನ್ನು ಬೆಳೆಯಲು ಪ್ರವರ್ತಕ ಪ್ರಯತ್ನಗಳನ್ನು ಮಾಡುತ್ತಿದ್ದಾರೆ. ನೆಕ್ಸ್ಟ್, ಈ ಕಾರ್ಯಕ್ರಮವು ರುಚಿ, ವಾಸನೆ ಮತ್ತು ವಿನ್ಯಾಸದ ವಿಷಯದಲ್ಲಿ ನಿಜವಾದ ಹಣ್ಣನ್ನು ಹೋಲುವ ಸಸ್ಯ ಕೋಶಗಳಿಂದ ಹಣ್ಣಿನ ಅಂಗಾಂಶಗಳನ್ನು ಉತ್ಪಾದಿಸುವ ಗುರಿಯನ್ನು ಹೊಂದಿದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ. ಹಾಗೆ ಈ ನಮ್ಮ ಚಾನಲ್ನಲ್ಲಿ ಪ್ರತಿದಿನವೂ ಪ್ರಚಲಿತ ಘಟನೆಗಳ ಬಗ್ಗೆ KSP ವಿಜಯಪುರ್ ಯೂಟ್ಯೂಬ್ ಚಾನಲಲ್ಲಿ ಪ್ರತಿದಿನ ಹೇಳಲಾಗುತ್ತದೆ. ಎಲ್ಲರಿಗೂ ಧನ್ಯವಾದಗಳು.